ಹಲೋ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ 2 ಡೇಸಿಂದ ನಮ್ಮ ಕಾಲೇಜಲ್ಲಿ ಪ್ರಜ್ವಲನ ಅಂತ ಫೆಸ್ಟ್ ಸೆಲೆಬ್ರೇಟ್ ಮಾಡ್ತವ್ರೆ. ಇವತ್ತು 3rd ಡೇ, ಇವತ್ತು ಸ್ಟೇಜ್ ಫಂಕ್ಷನ್ ಅದು ಇದು ಇದೆ. ಸೊ ನಾನು ಹೊರಟಿದ್ದೀನಿ. ಅಜಯ್ ರಾವ್ ಕಳಿಸ್ತಾರಂತೆ, ನೋಡೋಣ. ಆಮೇಲೆ ಮಹಾನಟಿನ ಯಾರೋ ಫಸ್ಟ್ ವಿನ್ನರ್ ಆಗಿರೋರನ್ನ ಕಳಿಸ್ತಾರಂತೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ ನಾನು ತೋರಿಸಿ ನಿಮಗೆ. ಒಟ್ಟಿಗೆಲ್ಲ ಸೆಲೆಬ್ರೇಟ್ ಮಾಡೋಣ ಬನ್ನಿ ಗಾಯ್ಸ್. ಇವಾಗ ಎಲ್ಲರೂ ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ನನ್ನ ಫ್ರೆಂಡ್ಸ್ನೆಲ್ಲ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ, ಇಲ್ಲೇ ವೆಯ್ಟ್ ಮಾಡ್ತವ್ರೆ. ಬನ್ನಿ. ಇವರು 2 ಮೆಂಬರ್ಸ್ ನನ್ನ ಕ್ಲಾಸ್ಮೇಟ್ಸು. ಇವನು ಹನುಮಂತೇಗೌಡ ಅಂತ, ಅವನು ಭಾನುಪ್ರಕಾಶ್ ಅಂತ. ಹಾಯ್ ಮಾಡಲ್ಲ ಈ ಬ್ಲಾಗ್ಗೆ. ಗಾಯ್ಸ್ ಇವಾಗ ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ. ಅಜಯ್ ರಾವ್ ಅವ್ರನ್ನೆಲ್ಲ ಕರೆಸ್ತಾರಂತೆ, ನೋಡೋಣ ಏನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಬರ್ತಾರೆ ಕಣ, ವಿಡಿಯೋ ಮಾಡಿ ಬೇರೆ ಹೇಳೋನೆ. ಆಡಿಟೋರಿಯಮ್ಗೆ ಹೋಗಿ ಸಿಗೋಣ ಗಾಯ್ಸ್. ನಮ್ಮ ಕಾಲೇಜಲ್ಲಿ ಎಷ್ಟು ಮರ ಗಿಡ ಬೆಳೆಸ್ಕೊಂಡವ್ರೆ ಅಂದರೆ, ಇಷ್ಟು ಮರ ಗಿಡಗಳು ಬೆಳೆಸ್ಕೊಂಡೋದಕ್ಕೆ ಪ್ಲೇಸ್ಮೆಂಟ್ ಇಷ್ಟೊಂದು ಬಂದ್ಬಿಟ್ಟಿದ್ದಿದ್ರೆ ನಮ್ಮ ಕಾಲೇಜ್ ಎಲ್ಲೋ ಹೋಗಿರ್ತಿತ್ತು. ಇಲ್ಲಿ ಸ್ವಾಮೀಜಿ ಅಕಸ್ಮಾತ್ ಬಂದರೆ ಇದ್ರೊಳಗೆ ಉಳ್ಕೊತಾರೆ ಅಂತ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಇವನೇನೋ ಮಿನಿ ಬ್ಲಾಗ್ ಮಾಡ್ತೀನಿ ಅಂತ ಮಾಡ್ತವನೆ, ನೋಡೋಣ ಅದೇನು ಮಾಡ್ತಾನೆ ಅಂತ. ಎಡಿಟ್ ಮಾಡಾಕ್ತಾನಂತೆ. ಸೊ ಇಲ್ಲಿಂದ ಹೋಗಿ ಅಲ್ಲಿ ಮೇಲೆ ಹತ್ತಿರ ಅದೇ ಆಡಿಟೋರಿಯಮ್ ಏನು ದೊಡ್ಡದಾಗಿ ಏನು ಸಖತ್ತಾಗಿಲ್ಲ ಗೈಸ್. ನಾವೇ ಚೇರ್ ಹೇಳ್ಕೊಂಬಂದು ಕೂತ್ಕೊಬೇಕು. ಅದೇ ಆಡಿಟೋರಿಯಮ್ ನಮ್ಮದು. ನೋಡಿ ಇದೇನು ಇದು ಸ್ವಾಮೀಜಿ ಬಂದರೆ ಉಳ್ಕೊಳ್ಳೋದ ಇಲ್ಲಿ? ಹೌದಾ, ಅಲ್ಲೊಬ್ರು ಸ್ವಾಮೀಜಿ ಇರ್ತಾರಂತೆ ಗೈಸ್. ಚೌಟ್ರಿನಾ ಗೋಡನ ಚೌಟ್ರಿನ ಆಡಿಟೋರಿಯಮ್ ಆಗಿ ಕನ್ವರ್ಟ್ ಮಾಡಿಬಿಟ್ಟವ್ರೆ. ನಾವೇ ಚೇರ್ ಹೇಳ್ಕೊಂಬಂದು ಕೂತ್ಕೋಬೇಕಷ್ಟೇ ಅದಕ್ಕೆ. ಆಡಿಟೋರಿಯಮ್ ಅಂತಂದರೆ ಸೀಟ್ ಹಾಕ್ಸ್ಬೇಕು ತಾನೆ. ಚೇರ್ ಹೇಳ್ಕೊಂಡು ನಾನು ಇದೇ ಫಸ್ಟ್ ನೋಡಿದ್ದು. ಚೇರ್ ಹೇಳ್ಕೊಂಬಂದು ಕೂತ್ಕೊಳ್ಳೋದಂತೆ. ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ಥರ ಅರೇಂಜ್ ಮಾಡೋರೆ ಅಂತ. ಇಲ್ಲೊಂದು ಹಾಕೋರೆ ಐ ಲೈಕ್ KCU ಅಂತ. ಈ ಕಡೆ ಹೋದರೆ ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್, ಏಮ್ಸ್. ಸೊ ಇದೇ ಗಾಯ್ಸ್ ಆಡಿಟೋರಿಯಮ್ಮು. ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಬಾಲ್ಕನಿ ಫಸ್ಟ್ ಕೆಳಗಡೆ ಫಿಲ್ ಆದ್ಮೇಲೆ ಮೇಲ್ಗಡೆ ಸರ್ಕಂಡ್ಲ ನೋಡೋಣ ಗಾಯ್ಸ್. ಆಡಿಟೋರಿಯಂ ಒಳಗೆ ಯಾವ ರೀತಿ ಇನ್ನೂ ಯಾರು ಬಂದಿಲ್ಲ ಅನಿಸುತ್ತೆ ಕಣ್ಲಾ. ಗೈಸ್ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಬಂದ್ಬಿಟ್ಟವ್ರೆ. ಅಜಯ್ ರಾವ್ ಬಂದಿಲ್ಲ ಅಷ್ಟೇ, ನೋಡೋಣ. ಬಂದರೆ ಕ್ಲೋಸಲ್ಲಿ ತೋರ್ಸೋಕ್ಕಾದ್ರೆ ತೋರಿಸ್ತೀನಿ ಗೈಸ್. ನೋಡಿ ಇದೇ ನಮ್ಮ ಆಡಿಟೋರಿಯಮ್ಮು. ಮೇಲ್ಗಡೆ ಬಾಲ್ಕನಿ. ನಾವು ಚೇರ್ ಹೇಳ್ಕೊಂಬಂದು ಕುತ್ಕೊಬೇಕು. ವಾಯ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಆದರೆ ಗೆಸ್ಟ್ ಬಂದಿಲ್ಲ. ಗೆಸ್ಟ್ ಬಂದಮೇಲೆ ತೋರಿಸ್ತೀನಿ. ಗೈಸ್ ಈ ಸಾಂಗ್ನ ನಮ್ಮ ಬ್ರ್ಯಾಂಚ್ ಎಷ್ಟೈತೆ ಆದಿಚುಂಚನಗಿರಿದು, ಎಲ್ಲೋದು ಈ ಸಾಂಗ್ ಅಂತ ಬಿಡೋಲ್ಲ. ಈ ಸಾಂಗ್ ಹಾಕ್ತಾರೆ ಗೈಸ್. ಹೋದ್ರು ಕೇಳಿ ನಮ್ಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಸಿಗ್ತೀನಿ ಗಾಯ್ಸ್, ನಿಮಗೂ ಬೋರ್ ಆಗುತ್ತೆ ಅನಿಸುತ್ತೆ. ನಮ್ಮ ಪ್ರಿನ್ಸಿಪಲ್ ಮಾತಾಡ್ತವ್ರೆ ಗಾಯ್ಸ್. ಅವರೇ ನಮ್ಮ ಪ್ರಿನ್ಸಿಪಲ್ಲು, ಶೋಭಾ ಅಂತ. ಇವಾಗ ರೀಸೆಂಟಾಗಿ ಆಗಿದ್ದು. ಲಾಸ್ಟ್ ಟೈಮ್ ಬೇರೆ ಇದ್ದರು, ಇವಾಗ ಲೇಡೀಸ್. ಲಾಸ್ಟ್ ಟೈಮ್ ಜೆಂಟ್ಸ್ ಇದ್ದರು, ಇವಾಗ ಬೇರೆ. ಅವರೇ ನಮ್ಮ ಪ್ರಿನ್ಸಿಪಲ್ಲು. ಅವರೇ ನೋಡಿ ಗೈಸ್, ಮಹಾನಟಿಲಿ ಬಂದಿದ್ದಂತೆ ಪ್ರಿಯಾಂಕಾ.
ಮಹಾನಟಿ ಪ್ರಿಯಾಂಕಾ ಹೋಗ್ತವ್ರೆ. ನೋಡ್ಬೋದು. ಓ ಯಾರನ್ನೋ ಕರೆದ್ರಲ್ಲಪ್ಪ ಏನಕ್ಕೆ? ಗಾಯ್ಸ್ ಹೋಗ್ತವ್ರೆ, ಹೋದ್ರು ಗಾಯ್ಸ್. ಗೈಸ್ ಅಜಯ್ ರಾವ್ ಬಂದರು. ಹಿಂದಿಂದ ಕಾಯ್ದು 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 ಈಗ 12 ಗಂಟೆ 1 ಗಂಟೆಗೆ ಬಂದರು. ಆ ಕಡೆ ಸೈಡ್ ಇಳಿದ್ರು, ನಾವು ಕೆಳಗೆ ಹೋಗಿದ್ರೆ ಆಯ್ತಿತ್ತು. ಬರ್ತಾರೆ ಗಾಯ್ಸ್, ಬರ್ತಾರೆ ನೋಡ್ಬೋದು. ಅಲ್ಲೇ ಬಂದರು, ಈ ಕಡೆ ಎಲ್ಲ ಬಂದರು ಅಜಯ್ ರಾವ್. ಭುವನ್ ಸೈಡಿಗೆ ನಿಂತ್ಕೊಳ್ಳೋ, ಸ್ನ್ಯಾಪ್ ಹಾಕ್ಬೇಕು, ಸೈಡಿಗೆ ಬರೋ. ಗಾಯ್ಸ್ ಬಂದರು, ಜಾಗ ಬಿಡಿ ನೋಡ್ಬೋದು ಗಾಯ್ಸ್. ಅಜಯ್ ರಾವ್ ಜಾಗ ಬಿಡಿ. ಸರ್ ವ್ಲಾಗ್ ಮಾಡ್ತಾ ಇದ್ದೀನಿ, ಒಂದ್ಸತಿ ಆಯ್ತು ಸರ್. ಗಾಯ್ಸ್ ಸರ್ ವ್ಲಾಗ್ ಮಾಡ್ತಾ ಇದ್ದೀನಿ, ಒಂದ್ಸತಿ ಹಾಯ್ ಅನ್ನಿ.
world of cinema, someone whose screen presence has touched hearts and whose success story speaks of passion and perseverance. Mr. Ajay Rao, your presence today adds BGS ಸಂಸ್ಥೆಯ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಯುದ್ಧಗಳ ಸಿನಿಮಾದಲ್ಲಿ ಏನಾಗಿರುತ್ತೆ, ಚಿಕ್ಕದಾಗಿರೋದು ಒಂದು ಕಥೆ ಸಾರಾಂಶ ಹೇಳ್ಬಿಡ್ತೀನಿ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಒಂದು 7 ವರ್ಷದ ಬಾಲಕಿನ ಒಬ್ಬ ಅಪಹರಿಸಿ ವಾರಗಟ್ಟಲೆ ಅವರನ್ನು ಮೊಲೆಸ್ಟ್ ಮಾಡಿ ಒಂದು ಕೊಡಗು ತಡೆಯನ್ನು ಬಿಸಾಡಿ ಆ ಚಿಕ್ಕ ಮಗುವಿಗೆ ಒಂದು ಒಂಟಿ ತಾಯಿ 2 ವರ್ಷ ನ್ಯಾಯಕ್ಕೋಸ್ಕರ ಅವರ ಪರ ನಿಲ್ತಾರೆ. ಅಲ್ಲಿ ಅಪಾಯಿಂಟ್ ಲಾಯರ್ ಆದವರು ಕೋರ್ಟಲ್ಲಿ ವಾದ ಮಾಡ್ತಾ ಹೇಳ್ತಾರೆ, ಅವರೇ ಪೊಲೀಸು ಆಗ್ಬಿಟ್ಟಿದ್ರು, ಅವರೇ ಲಾಯರ್ ಆಗ್ಬಿಟ್ಟಿದ್ರು, ಅವರೇ ಜಡ್ಜು ಆಗ್ಬಿಟ್ಟಿದ್ರು ಅಂತ ಹೇಳೋ ತಾಯಿ. ಅದಕ್ಕೆ ನಾನು ಹೋಗ್ತಾ ಹೇಳಿದೆ,